ಮತ್ತೆ ಶುರುವಾಯಿತು ರಕ್ತ ಚರಿತ್ರೆ. ಆಸ್ತಿ ಹಗೆತನಕ್ಕೆ 6 ಜೀವಗಳು ಬಲಿಯಾಗಿದ್ದು ಯಾಕೆ? ಗೋವಿಂದಪುರ ಹೆಣದ ರಾಶಿಯಾಗಲು ಯಾರ ಕಾರಣ? ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುವಂತಹ ಭೀಕರ ರಕ್ತ ಚರಿತ್ರೆ ವಿಜಯಪುರ ಜಿಲ್ಲೆಯ ಭೀಮಾ ತೀರದಲ್ಲಿ ನಡೆದು ಹೋಗಿದೆ. ಕೇವಲ ಒಂದು ಆಸ್ತಿ ವಿವಾದದ ಕಿಚ್ಚಿಗೆ ಹತ್ತಿರದ ಸಂಬಂಧಿಕರೇ ಕ್ರೂರಿ ಹಂತಕರಾಗಿ ಮಾರ್ಪಟ್ಟಿದ್ದಾರೆ. ಚಡಚಣ ತಾಲೂಕಿನ ಗೋವಿಂದಪುರ ಗ್ರಾಮದಲ್ಲಿ ಹಳೆ ವೈಷಮ್ಯದ ಹಿನ್ನೆಲೆ ನಡುರಾತ್ರಿ ನಡೆದ ಸರಣಿ ಶೂಟೌಟ್ಗೆ ಬರೋಬ್ಬರಿ 6 ಜೀವಗಳು ಬಲಿಯಾಗಿದ್ದಾವೆ. ಹೊಲದ ಬದುವಿನಲ್ಲಿ ಹೆಣಗಳು ರಕ್ತದ ಮಡುವಿನಲ್ಲಿ ಬಿದ್ದಿರುವ ಹಿಂದಿನ ನಿಜವಾದ ಕ್ರೂರ ಮುಖಗಳಾದರೂ ಯಾವುವು? ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಗೋವಿಂದಪುರ ಗ್ರಾಮದ ಜಮೀನಿನ ಬದುವುಗಳು ಕೆಂಪು ರಕ್ತದಿಂದ ತೊಳೆಯಲ್ಪಟ್ಟಿರುವುದರ ಹಿಂದೆ ಅಡಗಿರುವ ರಹಸ್ಯ ಆದರೂ ಏನು? ಗ್ರಾಮದ ನಿರಾಳೆ ಹಾಗೂ ಗೋಳಗಿ ಕುಟುಂಬಗಳ ನಡುವೆ ಹಲವು ವರ್ಷಗಳಿಂದ ಜಮೀನು ಸಂಬಂಧಿತ ತೀವ್ರ ವಿವಾದ ನಡೀತಾ ಇತ್ತು. ಈ ಜಮೀನಿನ ಹಗೆತನ ಒಳಗೊಳಗೆ ದಗದಗಿಸ್ತಾ ಇತ್ತು. ಕೊನೆಗೂ ಮಹಾಘೋರ ನರಮೇಧಕ್ಕೆ ದಾರಿಯಾಗಿದೆ. ಹೊಂಚಾಕಿ ಕುಳಿತಿದ್ದ ಸಶಸ್ತ್ರ ಹಂತಕರ ಗುಂಪು ಏಕಾಏಕಿ ನುಗ್ಗಿ ಕಣ್ಣು ಮಿಟುಕಿಸುವುದರೊಳಗೆ ಗುಂಡಿನ ಸುರಿಮಳೆಗೆರೆದಾಗ ಅಲ್ಲಿ ನಡೆದಿದ್ದಾದರೂ ಏನು? ದಾಳಿಯ ಭೀಕರತೆಗೆ ಬರೋಬ್ಬರಿ 6 ಜನರು ಜಾಗದಲ್ಲೇ ಪ್ರಾಣ ಬಿಡುವಂತೆ ಮಾಡಿದ ಆ ರಾಕ್ಷಸರು ಯಾರು? ಈ ಭೀಕರ ಶೂಟೌಟ್ಗೆ ಬಲಿಯಾದ ಆ 6 ಜನ ದುರ್ದೈವಿಗಳ ಸಾವು ಇಡೀ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡ್ತಿದೆ. ನಿರಾಳೆ ಕುಟುಂಬದ ಪ್ರಮುಖರಾದ ರೇವಣಸಿದ್ದಪ್ಪ, ದುಂಡಪ್ಪ, ಶಿವಪುತ್ರ, ಚಂದ್ರಶೇಖರ್ ಹಾಗೂ ಶಬೀರ್ ನದಾಬ್ ಹಂತಕರ ಕ್ರೂರ ತತ್ವಕ್ಕೆ ಬಲಿಯಾಗಿದ್ದಾರೆ. ಹತ್ಯೆಯಾದವರ ದೇಹಗಳು ಜಮೀನಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವುದನ್ನು ನೋಡಿದರೆ ಇಡೀ ವಂಶವನ್ನೇ ಮುಗಿಸಬೇಕು ಎನ್ನುವ ಜಿದ್ದಿನೊಂದಿಗೆ ಹಂತಕರು ಮೊದಲೇ ಸ್ಕೆಚ್ ಹಾಕಿದ್ದಾರೆ ಎನ್ನಲಾಗುತ್ತೆ. ಹಾಗಾದರೆ ಈ ಸಂಚಿನ ಸೂತ್ರಧಾರಿ ಯಾರು? ಒಂದೇ ಹಡಿಯಲ್ಲಿ 6 ಹೆಣಗಳು ಬಿದ್ದ ಮೇಲಾದರೂ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರಾ? ತಾಲೂಕಿನಲ್ಲಿ ಭುಗಿಲೆದ್ದಿರುವ ಉದ್ವಿಗ್ನ ವಾತಾವರಣ ನಿಯಂತ್ರಣಕ್ಕೆ ಇಲಾಖೆ ಕೈಗೊಂಡಿರುವ ಕ್ರಮಗಳೇನು? ಘೋರ ಕೃತ್ಯ ಎಸಗಿ ತಲೆಮರೆಸಿಕೊಂಡಿರುವ ಆ ಸಶಸ್ತ್ರ ಆರೋಪಿಗಳನ್ನು ಕಂಬಿ ಹಿಂದೆ ತಳ್ಳಲು ಖಾಕಿ ಪಡೆಗೆ ಸಾಧ್ಯವಾಗುತ್ತಾ? ಹತ್ಯೆಯ ನಿಖರ ಕಾರಣ ಹಾಗೂ ಇದರ ಹಿಂದೆ ಅಡಗಿರುವ ದೊಡ್ಡ ಶಕ್ತಿಗಳ ಕೈವಾಡ ಏನು ಅನ್ನುವುದು ಪೊಲೀಸ್ ತನಿಖೆಯಿಂದ ಶೀಘ್ರವಾಗಿ ಬರಬೇಕಾಗಿದೆ. ಆಸ್ತಿಯೇ ಆಸೆ ಹಾಗೂ ಹಗೆತನ ಭೀಮಾ ತೀರವನ್ನು ಇಷ್ಟರ ಮಟ್ಟಿಗೆ ರಕ್ತ ಸಿಕ್ತಗೊಳಿಸಿದೆ. ಈ ಮಹಾ ಹತ್ಯಾಕಾಂಡದ ಪ್ರತಿಯೊಂದು ಪ್ರಶ್ನೆಗೆ ಸಿಗುವ ಉತ್ತರಗಳನ್ನು ಮತ್ತು ತನಿಖಾ ಹಂತದ ಅಪ್ಡೇಟ್ಗಳನ್ನು ನೋಡೋದಕ್ಕೆ ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.